ಸ್ನೇಹಿತರೆ ಹಾಗೂ 8ನೇ ತರಗತಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಲೂಥರ್ಸ್ ಬುರ್ಬ್ಯಾಂಕ್ ಘಟಕದ ಎಕ್ಸೈಸ್ ಕ್ವೆಶ್ಚನ್ ಆನ್ಸರನ್ನು ವೆಕ್ಯಾಬ್ಯುಲರಿ ಮತ್ತು ಗ್ರಾಮರ್ ಪಾಯಿಂಟನ್ನು ಅಧ್ಯಯನ ಮಾಡೋಣ. ಈಗ ಮೊದಲನೇ ಪ್ರಶ್ನೆಗೆ ಸಾಗೋಣ. C1 question, answer the following questions. First one, name the fields in which Luther's Burbank influences prevails. His influences prevails in the scientific community among those who work in the field of agriculture, horticulture, forestry and livestock. ಅಂದರೆ ಲೂಥರ್ಸ್ ಬರ್ನಾಕ್ಸ್ ಅವರು ಯಾವ ಬೆಳೆಯನ್ನು ಮಾಡಬೇಕಾದ್ರೆ ಪ್ರಮುಖವಾಗಿ ಅವರು ತೋಟಗಾರಿಕೆ ಯಾವ ಬೆಳೆಗಳನ್ನು ಮಾಡೋಕ್ಕೆ ಪ್ರಮುಖವಾಗಿ ಫೇಮಸ್ ಆಗಿದ್ದರು ಅಂದಾಗ ಅಗ್ರಿಕಲ್ಚರು, ಹಾರ್ಟಿಕಲ್ಚರು, ಫಾರೆಸ್ಟು, ಲೈವ್ಸ್ಟಾಕು ಇವೆಲ್ಲ ಫೀಲ್ಡ್ಗಳಲ್ಲಿ ಅವರು ಸೈಂಟಿಫಿಕ್ಕಾಗಿ ಆಸಕ್ತಿಯನ್ನು ಹೊಂದಿರತಕ್ಕಂಥವ್ರು. ಇನ್ನು ವೆನ್ ವಾಸ್ ಲೂಥರ್ ಬುರ್ಬ್ಯಾಂಕ್ ಬೋರ್ನ್? ಲೂಥರ್ ಬುರ್ಬ್ಯಾಂಕ್ರವರು ಯಾವಾಗ ಜನಿಸಿದರು? ಬುರ್ಬ್ಯಾಂಕ್ ವಾಸ್ ಬೋರ್ನ್ ಆನ್. ಬುರ್ಬ್ಯಾಂಕ್ರವರು ಯಾವಾಗ ಜನಿಸಿದರು ಅಂದರೆ 17 ಮಾರ್ಚ್ 1849. ವಾಟ್ ವಾಸ್ ಲೂಥರ್ ಬುರ್ಬ್ಯಾಂಕ್ ಗೋಲ್ಸ್ ಇನ್ ಲೈಫ್? ಅವರ ಜೀವನದಲ್ಲಿ ಯಾವ ಗುರಿಯನ್ನು ಲೂಥರ್ ಬುರ್ಬ್ಯಾಂಕ್ರವರು ಹೊಂದಿದ್ದರು? ಬುರ್ಬ್ಯಾಂಕ್ಸ್ ಗೋಲ್ಸ್ ಇನ್ ಲೈಫ್ ವಾಸ್ ಟು ಡಿವೋಟ್ ಹಿಸ್ ಲೈಫ್ ಟು ಗ್ರೋ ನ್ಯೂ ವೆರೈಟೀಸ್ ಆಫ್ ದಿ ಪ್ಲ್ಯಾಂಟ್. ವಿಭಿನ್ನ ರೀತಿಯ ಸಸ್ಯದ ತಳಿಗಳನ್ನು ನಿರ್ಮಾಣ ಮಾಡುವುದೇ ಅವರ ಜೀವನದ ಪ್ರಮುಖ ಗುರಿಯಾಗಿತ್ತು. ನೆಕ್ಸ್ಟ್ ಕ್ವೆಶ್ಚನ್, ಫೋರ್ತ್, ನೇಮ್ ದಿ ಬುಕ್ಸ್ ದ್ಯಾಟ್ ಹೆಲ್ಪ್ಡ್ ಬುರ್ಬ್ಯಾಂಕ್ ಟು ಡಿಸೈಡ್ ಆನ್ ಗೋಲ್ ಆಫ್ ಹೀಸ್ ಲೈಫ್. ಅವರ ಗುರಿಯನ್ನು ಸಾಧಿಸಲು ಬುರ್ಬ್ಯಾಂಕ್ರವರಿಗೆ ಯಾವ ಬುಕ್ ಸಹಾಯ ಮಾಡಿತು? ಆ ಬುಕ್ಕದ ಹೆಸರೇನು? ದಿ ಬುಕ್ ದ್ಯಾಟ್ ಹೆಲ್ಪ್ಸ್ ಬುರ್ಬ್ಯಾಂಕ್ ಟು ಡಿಸೈಡ್ ಹಿಸ್ ಗೋಲ್ ಆಫ್ ಹೀಸ್ ಲೈಫ್ ವಾಸ್ ವೇರಿಯೇಷನ್ ಆಫ್ ಎನಿಮಲ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್ ಅಂಡರ್ ಡೆಮಾನ್ಸ್ಟ್ರೇಷನ್ ರಿಟನ್ ಬೈ ಡಾರ್ವಿನ್ ರವರು ಬರೆದಂಥ ಡೆಮಾನ್ಸ್ಟ್ರೇಷನ್ ಮಾಡಿರ್ತಕ್ಕಂಥ ಬುಕ್ ಯಾವುದಂದ್ರೆ ಪ್ರಾಣಿ ಮತ್ತು ಸಸ್ಯಗಳ ವೇರಿಯೇಷನ್ಸ್ ಅಂದರೆ ಬದಲಾವಣೆ, ಸಸ್ಯ ಮತ್ತು ಪ್ರಾಣಿಗಳ ತಳಿಗಳಲ್ಲಿ ಆದ ಬದಲಾವಣೆ ಎಂಬ ಪುಸ್ತಕದಲ್ಲಿ ಅವರು ಪ್ರಭಾವಿತರಾಗಿ ವಿವಿಧ ರೀತಿಯ ತಳಿಗಳನ್ನು ನಿರ್ಮಾಣವನ್ನು ಮಾಡಿದರು. ನೆಕ್ಸ್ಟು ಫಿಫ್ತ್ ಒನ್, ಮೆನ್ಷನ್ ದಿ ನೇಮ್ ಆಫ್ ದಿ ನ್ಯೂ ವೆರೈಟಿ ಆಫ್ ಪೊಟ್ಯಾಟೊ ಪ್ಲ್ಯಾಂಟ್ಸ್ ಗ್ರೋ ಬೈ ಬುರ್ಬ್ಯಾಂಕ್. ಬುರ್ಬ್ಯಾಂಕ್ರವರು ಪೊಟ್ಯಾಟೋದ ಹೊಸ ತಳಿಯನ್ನು ಯಾವುದು ನಿರ್ಮಾಣ ಮಾಡಿದ್ರು? ದಿ ನೇಮ್ ದಿ ಆಫ್ ನ್ಯೂ ಪೊಟ್ಯಾಟೊ ಪ್ಲ್ಯಾಂಟ್ಸ್ ಈಸ್ ಇದಾಹೋ ಪೊಟ್ಯಾಟೊ ಎಂಬ ಹೊಸ ನಾಮಕರಣ ಮಾಡಿರ್ತಕ್ಕಂಥ ಹೊಸ ತಳಿ ಅಂದರೆ ಆಲೂಗಡ್ಡೆಯ ಪ್ರಮುಖ ತಳಿ, ಹೊಸ ತಳಿ ಯಾವುದಂದ್ರೆ ಇದಾಹೋ ಪೊಟ್ಯಾಟೊ ಅಂತ ಕರಿತು. ಇನ್ನು ಆರನೇದು, ಹೌ ವಾಸ್ ವೆದರ್ ಇನ್ ದಿ ಸ್ಟೇಟ್ ಆಫ್ ಕ್ಯಾಲಿಫೋರ್ನಿಯಾ? ಅಂದರೆ ಕ್ಯಾಲಿಫೋರ್ನಿಯಾದಲ್ಲಿ ಅವ್ರು ಏನು ಮಾಡಿದ್ರು ಅಂದಾಗ ವೆದರ್ ದೇರ್ ವಾಸ್ ಮೈಲ್ಡ್ ಆ್ಯಂಡ್ ಸಾಯಿಲ್ ವಾಸ್ ರಿಚ್ ಆ್ಯಂಡ್ ವೆರೈಟಿ. ಅಂದರೆ ಅವರು ಅಲ್ಲಿ ಕ್ಯಾಲಿಫೋರ್ನಿಯಾಕ್ಕೆ ಯಾಕೆ ಹೋದರು ಅಂದಾಗ ಅಲ್ಲಿ ಸಾಕಷ್ಟು ಮಣ್ಣು ಸಮೃದ್ಧವಾಗಿತ್ತು, ಆಮೇಲೆ ರಿಚ್ ಆಗಿತ್ತು, ಅದಕ್ಕೆ ಅಲ್ಲಿ ಬೆಳೆಗಳನ್ನು ಬೆಳೆಯೋಕ್ಕೆ ಅವರಿಗೆ ಸಾಧ್ಯ ಆಯಿತು. ಇನ್ನು ಹೌ ವಾಸ್ ವೆರೈಟೀಸ್ ಆಫ್ ಫ್ರೂಟ್ಸ್ ಡಿಡ್ ಬುರ್ಬ್ಯಾಂಕ್ ಗ್ರೋ ಆನ್ ಎಕ್ರೇಜ್ ಆಫ್ ಹಿಸ್ ಫಾರ್ಮ್? ತಮ್ಮ ಒಂದು ಎಕರೆ ಜಮೀನಿನಲ್ಲಿ ಬುರ್ಬ್ಯಾಂಕ್ರವರು ಯಾವ ಥರದ ಹಣ್ಣುಗಳನ್ನು, ವೆರೈಟಿ ಹಣ್ಣುಗಳನ್ನು ಹೇಗೆ ಬೆಳೆದರು ಅಂದಾಗ ಹಿ ಗ್ರೋಸ್ ಎಷ್ಟು, ಹೌ ಮೆನಿ ಅಂದ್ರೆ ಎಷ್ಟು ಬೆಳೆದ್ರು ಅದಕ್ಕೆ ಅದಾರೆ, ಯಾವ ಥರದಲ್ಲ ಎಷ್ಟು ಬೆಳೆದ್ರು. ಹಿ ಗ್ರೋಸ್ ಸೆವ್ರಲ್ ಥೌಸಂಡ್ ಆಫ್ ಫ್ರೂಟ್ಸ್ ಇನ್ ಹೀಸ್ 1 ಎಕರೆ 2 ಆಫ್ ಫಾರ್ಮ್ಸ್. ಅಂದರೆ ಇದರ ಅರ್ಥ 1 ಎಕರೆದೆಲ್ಲ ಅವರು ಭಾಳಷ್ಟು 1000 ಸಸ್ಯಗಳನ್ನು ಬೆಳೆದರು. ಇನ್ನು ವಾಟ್ ಈಸ್ ಗ್ರಾಫ್ಟಿಂಗ್? ಗ್ರಾಫ್ಟಿಂಗ್ ಏನು? ಗ್ರಾಫ್ಟಿಂಗ್ ಅಂದರೆ ಏನು? ಗ್ರಾಫ್ಟಿಂಗ್ ಈಸ್ ಟೇಕಿಂಗ್ ಎ ಪೀಸ್ ಆಫ್ ಲೈವಿಂಗ್ ಮಟೀರಿಯಲ್ಸ್ ಫ್ರಮ್ ಒನ್ ಪ್ಲೇಸ್ ಆ್ಯಂಡ್ ಗ್ರೋ ಇಟ್ ಟು ಅನದರ್ ಪ್ಲ್ಯಾಂಟ್ಸ್ ಆರ್ ಎನಿಮಲ್ಸ್. ಅಂದರೆ ಒಂದು ಸಸ್ಯ, ಒಂದು ಪ್ರಾಣಿಯ ಮೇಲ್ಭಾಗದಲ್ಲಿ ಒಂದು ಹೊಸ ಸಸ್ಯವನ್ನು ಬೆಳೆಸ್ತಕ್ಕಂಥದ್ದು. ಲೈವಿಂಗ್ ಮಟೀರಿಯಲ್ಸನ್ನು ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸ್ಗೆ ಹೋಗಿ ಆ ಸಸ್ಯ ಮತ್ತು ಪ್ರಾಣಿಗಳ ಮೇಲೆ ಬೆಳೆಸೋದಕ್ಕೆ ನಾವು ಏನು ಕರಿತೀವಿ ಅಂದ್ರೆ ಗ್ರಾಫ್ಟಿಂಗ್ ಅಂತ ಕರೆಯಲಾಗ್ತದೆ. ಇನ್ನು ಸೆಕೆಂಡ್ ಕ್ವಶನ್, ಕೋನ C2 ಟೈಪ್ ಕ್ವಶನ್ಸ್, ವಿಚ್ ಆಫ್ ದಿ ಫಾಲೋವಿಂಗ್ ಥಿಂಗ್ಸ್ ವಾಸ್ ಬುರ್ಬ್ಯಾಂಕ್ಸ್ ಏಬಲ್ ಟು ಡೂ ಬಿಕಾಸ್ ಆಫ್ ದಿಸ್ ಎಕ್ಸ್ಪರಿಮೆಂಟ್ಸ್
ಟಿಕ್ ಆಫ್ ರೈಟ್ ಅಗೇನೆಸ್ಟ್ ಟ್ರೂ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಟಿಕ್ ರಾಂಗ್ ಅಗೇನೆಸ್ಟ್ ಅದರ್ಸ್. ಅಂದರೆ ಒಂದು ಸ್ಟೇಟ್ಮೆಂಟ್ ಅದ, ಅದು ಸರಿ ಆದಾಗ ನೀವು ಏನು ಮಾಡಿ ರೈಟ್ ಮಾರ್ಕ್ ಮಾಡಿರಿ, ತಪ್ಪಾದ್ರೆ ರಾಂಗ್ ಮಾರ್ಕ್ ಮಾಡಲಿ ಅಂದರು. ನೋಡಿ, ಗ್ರೋವಿಂಗ್ ಹಂಡ್ರೆಡ್ಸ್ ಆಫ್ ವೆರೈಟೀಸ್ ಆಫ್ ಆ್ಯಪಲ್ಸ್, ಇದು ಸ್ಟೇಟ್ಮೆಂಟ್ ಸರಿ ಆದಾಗ, ಯಾಕಂದರೆ ಅವರು 100 ವೆರೈಟಿ ಆ್ಯಪಲ್ಸನ್ನೇ ಬೆಳೀತಾರೆ. ಇನ್ನು ಸ್ಪೆಂಡಿಂಗ್ 15 years ಆಫ್ ಟ್ರೀ ಬಿಯರ್ ಫ್ರೂಟ್ಸ್, ಇದು ರಾಂಗ್ ಅದ, ಯಾಕೆ 15 years ಅವ್ರದ್ದು ಬಿಯರ್ ಫ್ರೂಟ್ಸನ್ನು ಬೆಳೆದಿಲ್ಲ, ಇದು ರಾಂಗ್ ಸ್ಟೇಟ್ಮೆಂಟ್ ಅದ. ಮೇಕಿಂಗ್ ಎ ಯಂಗ್ ಪ್ಲ್ಯಾಂಟ್ yield ಫ್ರೂಟ್ಸ್ ಇನ್ ಇಯರ್ ಆರ್ 2, ಅಂದರೆ ಅವ್ರೇನು ಮಾಡ್ತಾರೆ, ತಮ್ಮ ಇಲ್ಡ್ ಅಂದರೆ ಬೆಳವಣಿಗೆ ಬೇರೆ ಬೇರೆ ತಳಿಗಳನ್ನು ಸಸ್ಯದ ತಳಿಗಳನ್ನು ಬೆಳೆದ್ರು, ಅದು ಹಣ್ಣಿನ ತಳಿಗಳು ಎಷ್ಟು 2 ವರ್ಷ ತೆಗೆದುಕೊಂಡ್ರು ಅಂತ ಕೇಳಿದಾರೆ. ಮೇಕಿಂಗ್ ಯಂಗ್ಸ್ ಪ್ಲ್ಯಾಂಟ್ಸ್ yield ರೈಟ್, ಇದು ಸ್ಟೇಟ್ಮೆಂಟ್ ರೈಟ್ ಅದ. ಗ್ರೋಯಿಂಗ್ ಅಬೌಟ್ 526 ವೆರೈಟೀಸ್ ಆಫ್ ಆ್ಯಪಲ್ಸ್ ಇನ್ ಎಕ್ರೇಜ್ ಆಫ್ ಹೀಸ್ ಫಾರ್ಮ್ಸ್, ದಿಸ್ ಈಸ್ ಎ ರಾಂಗ್, ಯಾಕೆ ಆ್ಯಪಲ್ಸನ್ನು 526 ವೆರೈಟಿಯನ್ನು ಬೆಳೆಯಲಿಲ್ಲ, ಅದಕ್ಕೆ ಈ ಸ್ಟೇಟ್ಮೆಂಟ್ ರಾಂಗ್ ಅದ. ನೆಕ್ಸ್ಟ್ ರೀಡ್ ಆ್ಯಂಡ್ ರೈಟ್ ಕ್ವಶನ್ಗೆ ಹೋಗೋಣ. ಫಸ್ಟ್ ಕ್ವಶನು ಇಲ್ಲಿ ರೀಡ್ ಆ್ಯಂಡ್ ಡಿಸ್ಕಸ್ ಯುವರ್ ರೆಸ್ಪಾನ್ಸಸ್ ವಿತ್ ಯುವರ್ ಪಾರ್ಟ್ನರ್ಸ್ ದೇರ್ ರೈಟ್ ಅಂದರು. ಅಂದರೆ ಇಲ್ಲಿ ಹೌ ಡಿಡ್ ಬುರ್ಬ್ಯಾಂಕ್ಸ್ ಜೀನಿಯಸ್ ಬೆನಿಫಿಟ್ಸ್ ದಿ ಲೈಫ್ ಆಫ್ ಕಾಮನ್ ಮ್ಯಾನ್, ಸಾಮಾನ್ಯ ವ್ಯಕ್ತಿಗಿಂತ ಬುರ್ಬ್ಯಾಂಕ್ರವರ ಜೀನಿಯಸ್ ಏನಿತ್ತು ಜೀವನದಾಗ ಹೇಗಿತ್ತು ಅಂತ ಕೇಳಿದರು. ಸಾಮಾನ್ಯ ವ್ಯಕ್ತಿಗಿಂತ ಬುರ್ಬ್ಯಾಂಕ್ರವರು ಹೇಗೆ ಜೀನಿಯಸ್ ಆಗಿದ್ರು ಅಂದಾಗ, ದಿ ಪ್ರಾಡಕ್ಟ್ ಆಫ್ ಜೀನಿಯಸ್ ಜುನೈನ್ ಕಂಟಿನ್ಯೂ ಪ್ಲೇ ಎ ಪಾರ್ಟ್ ಇನ್ ದಿ ಡೇ ಟು ಡೇ ಲೈವ್ಸ್ ಆಫ್ ಪೀಪಲ್ ಥ್ರೂಔಟ್ ದಿ ವರ್ಲ್ಡ್. ಅಂದ್ರೆ ಜಗತ್ತುಂಬೆಲ್ಲ ಅವರ ಸಸ್ಯದ ತಳಿಗಳನ್ನ ಅಭಿವೃದ್ಧಿಪಡಿಸಿದ್ರೆ ಅದು ಭಾಳಷ್ಟು ಅಭಿವೃದ್ಧಿ ಆಯಿತು. ಜೀನ್ಸ್ಗಳು ನಮೂನೆಗಳು ಬದಲಾವಣೆ, ಅದಕ್ಕೆ ಜುನೈನ್ ಅಂದ್ರೆ ಬೇರೆ ಬೇರೆ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ರು. ಪ್ರಾಡಕ್ಟ್ ಆಫ್ ಅನೂಹ್ಯ ತಳಿಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥವ್ರಿಗೆ ಭಾಳಷ್ಟು ಪ್ರಮುಖ ಪಾತ್ರವನ್ನು ವಹಿಸಿದವರು. ನೆಕ್ಸ್ಟ್, ವೈ ಡಿಡ್ ಬುರ್ಬ್ಯಾಂಕ್ ಮೂವ್ ಫ್ರಾಮ್ ಮಾಸಾಚುಸೆಟ್ಸ್ ಟು ಕ್ಯಾಲಿಫೋರ್ನಿಯಾ? So he moved from his native place because the climate of his native place was not suitable for his works. ಅಂದರೆ ಇವರು ಬುರ್ಬ್ಯಾಂಕ್ ಮುಟ್ಟಿದಿ ಮುಸಾಚುಸೆಟ್ಸ್ ಟು ಕ್ಯಾಲಿಫೋರ್ನಿಯಾ, ಅಂದರೆ ಕ್ಯಾಲಿಫೋರ್ನಿಯಾದ ಈ ಮುಸಾಚುಸೆಟ್ಸ್ ಪ್ರದೇಶಕ್ಕೆ ಯಾಕೆ ಹೋದರು ಅಂತ ಕೇಳಿದರು. ಯಾಕೆ ಹೋದ್ರು ಅಂದ್ರೆ ಅವ್ರು ಇರ್ತಕ್ಕಂಥ ಸ್ಥಳದಲ್ಲಿ ಬೆಳೆಗಳನ್ನು ಬೆಳೆಯೋಕೆ ಕ್ಲೈಮೇಟ್ ಸರಿ ಇರಲಿಲ್ಲ, ಅದಕ್ಕೆ ಸೂಟೇಬಲ್ ಇರಲಿಲ್ಲ, ಅದಕ್ಕಾಗಿ ಅವರು ಕ್ಯಾಲಿಫೋರ್ನಿಯಾಕ್ಕೆ ಹೋದರು. ಇನ್ನು ವಾಟ್ ಡಿಡ್ ಬುರ್ಬ್ಯಾಂಕ್ ಕಾಲ್ಸ್ ಹೀಸ್ ನ್ಯೂ ಹೋಮ್ ಆ್ಯಂಡ್ ವೈ? ಅವಾಗ ಅವರು ಏನು ಬುರ್ಬ್ಯಾಂಕ್ ಕಾಲ್ ನ್ಯೂ ಹೋಮ್ಸ್, ತಮ್ಮ ಹೊಸ ಮನೆಗೆ ಅವರು ಏನು ಹೆಸರು ಕೊಟ್ಟರು? ಹಿ ಕಾಲ್ಡ್ ಹೀಸ್ ನ್ಯೂ ಹೋಮ್ ಏನು ಶಾಂತರೋಜಾ ಅಂತ ಅವ್ರ ಹೆಸರು ಕೊಟ್ಟರು. ಬಿಕಾಸ್ ಹಿ ಕಂಡಕ್ಟ್ ಎಕ್ಸ್ಪೆರಿಮೆಂಟ್ ಆಫ್ ದೇಸ್ ಫಾರ್ ಮೋರ್ ದ್ಯಾನ್ 50 years, 50 ವರ್ಷಗಳ ಹಿಂದೆನೇ ಅವರು ಒಂದು ಪ್ರಯೋಗವನ್ನು ಮಾಡಿದ್ರು ರೋಸ್ ಮೇಲೆ, ಅದಕ್ಕೆ ಶಾಂತ ರೋಜಾ ಅಂತ ಹೆಸರನ್ನು ಕೊಟ್ಟರು. ಇನ್ನು ಹೌ ಡಿಡ್ ಗ್ರಾಫ್ಟಿಂಗ್ ಹೆಲ್ಪ್ಸ್ ಬುರ್ಬ್ಯಾಂಕ್ ಇನ್ ಹಿಸ್ ಎಕ್ಸ್ಪೆರಿಮೇಷನ್ಸ್? ಅಂದರೆ ಅವರು ಹೇಗೆ ಗ್ರಾಫ್ಟಿಂಗ್ ಮಾಡೋಕ್ಕೆ ಬುರ್ಬ್ಯಾಂಕದ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೆಂಗೆ ಸಹಾಯ ಆಯಿತು ಅಂತ ಕೇಳಿದರು. ಹಿ ವುಡ್ ಕಲೆಕ್ಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಡೊಮೆಸ್ಟಿಕ್ ಪ್ಲ್ಯಾಂಟ್ಸ್ ಆ್ಯಂಡ್ ಬೈ ಗ್ರಾಫ್ಟಿಂಗ್ ದೆಮ್ ಪ್ಲ್ಯಾಂಟ್ಸ್ ಗ್ರೇವ್ ಸ್ಟ್ರಾಂಗ್ ಆ್ಯಂಡ್ ಪ್ಲೆಂಟಿಫುಲ್. ಅಂದರೆ ಸಾವಿರಾರು ಸಸ್ಯದ ತಳಿಗಳನ್ನು ಅವರೇನು ಮಾಡಿದ್ರು, ಬಳಕೆ ಮಾಡಿ ಅದರ ಮೇಲೆ ಸ್ಟ್ರಾಂಗ್ ಆಗಿ ಬೇರೆ ಬೇರೆ ಸಸ್ಯ ತಳಿಗಳನ್ನ ಬೆಳೆಯೋಕ್ಕೆ ಪ್ರಾರಂಭ ಮಾಡಿದ್ರು. ಆ್ಯನ್ ಎಕ್ರೆ ಆಫ್ ಹೀಸ್ ಫಾರ್ಮ್ yielded several thousands ಡಿಫ್ರೆಂಟ್ ವೆರೈಟೀಸ್ ಆಫ್ ಫ್ರೂಟ್ಸ್, ಬೇರೆ ಬೇರೆ ಥರದ ವಿವಿಧ ಹಣ್ಣಿನ ತಳಿಗಳನ್ನು 7,000 ಹಣ್ಣಿನ ತಳಿಗಳನ್ನು ನಿರ್ಮಾಣ ಮಾಡಿದ್ರು. ದಿಸ್ ವಂಡರ್ಫುಲ್ ಅಚೀವ್ಮೆಂಟ್ ವಾಸ್ ಮೇಡ್ ಪಾಸಿಬಲ್ ಬೈ ಗ್ರಾಫ್ಟಿಂಗ್ ಮೆನಿ ಟ್ವಿಂಗ್ಸ್ ಆನ್ ದಿಸ್ ಸಿಂಗಲ್ ಟ್ರೀ. ಒಂದೇ ಒಂದು ಟ್ರೀದಲ್ಲಿ ಹಲವಾರು ರೀತಿಯ ತಳಿಗಳನ್ನು ಮಾಡೋದು ವಂಡರ್ಫುಲ್ ಅಚೀವ್ಮೆಂಟ್ ಅವ್ರದ್ದಾಗಿತ್ತು. ಇನ್ನು ಇನ್ ವಾಟ್ ವೇ ಡಿಡ್ ಬುರ್ಬ್ಯಾಂಕ್ ಸೇವ್ ಸ್ಪೇಸ್ ಆ್ಯಂಡ್ ಸ್ಪೀಡ್ ಅಪ್ ಹೀಸ್ ಎಕ್ಸ್ಪೆರಿಮೆಂಟ್? ಅಂದರೆ ಇನ್ನು ಯಾವ ವಿಧದಲ್ಲಿ ಇವ್ರು ಏನು ಮಾಡಿ ಬುರ್ಬ್ಯಾಂಕ್ರವರು ಸಸ್ಯಗಳನ್ನು ಜಾಗವನ್ನು ಸೇವ್ ಮಾಡಿದ್ರು, ಆಮೇಲೆ ಸ್ಪೀಡಾಗಿ ಹೆಂಗೆ ಬೆಳವಣಿಗೆ ಮಾಡಿದ್ರೆ ಕಡಿಮೆ ಜಾಗದಲ್ಲಿ ಹೆಚ್ಚು ತಳಿಗಳನ್ನ ಹೆಂಗೆ ಬೆಳೆದ್ರು ಅನ್ನೋ ಕೊಟ್ಟಿದ್ದಾರೆ. He was able to grow, for examples, 526 different types of apples on the tree. ಒಂದೇ ಟ್ರೀಯ ಮೇಲೆ 526 ಡಿಫ್ರೆಂಟ್ ಆ್ಯಪಲ್ಸನ್ನು ಬೆಳೆದ್ರು. ಇಟ್ ವಾಸ್ ಪಾಸಿಬಲ್ ಟು ಹಿಮ್ ನಾಟ್ ಓನ್ಲಿ ಟು ಸೇವ್ ಸ್ಪೇಸ್, ಅಂದರೆ ಇದು ಒಂದು ಸ್ಥಳವನ್ನು ಸೇವ್ ಮಾಡೋಕ್ಕೆ ಸಾಧ್ಯ ಆಯಿತು, ಬಟ್ ಆಲ್ಸೋ ಸ್ಪೀಡ್ ಆಫ್ ಎಕ್ಸ್ಪೆರಿಮೆಂಟದು ಸ್ಪೀಡ್ ಆಯಿತು. ಇನ್ನು ವಾಟ್ ಫೇರ್ ಬುರ್ಬ್ಯಾಂಕ್ಸ್ ಎಕ್ಸ್ಪೆರಿಮೆಂಟ್ ಆನ್ ಚೆರಿ
ಬ್ಲ್ಯಾಕ್ಬೆರಿ, ಆಮೇಲೆ ಕ್ಯಾಕ್ಟಸ್, ಆಮೇಲೆ ಶಾಸ್ತ ಡೈಸಿ. ಅಂದರೆ ಇವುಗಳನ್ನ ಎಕ್ಸ್ಪೆರಿಮೆಂಟ್ ಹೆಂಗೆ ಮಾಡಿರು ಅಂತ ಕೇಳಿದ್ರು. ಹಿ ಡೆವಲಪ್ಡ್ ದಿ ಇಂಪ್ರೂವ್ಮೆಂಟ್ ಆಫ್ ಚೆರಿ. ಹಿ ಫೌಂಡ್ ಔಟ್ ಟಾರ್ನ್ ಲೆಸ್ ಬ್ಲ್ಯಾಕ್ಬೆರಿ ಎಸ್ ಕ್ಯಾಕ್ಟಸ್ ವಿತೌಟ್ ಟಾರ್ನ್ಸ್ that is largely used as food for livestock. He discovered a peach trees that can withstand freezing weathers, or he found out a new flowers like Shasta daisy and rose of bears in name. ಅಂದ್ರೆ ಬೇರೆ ಬೇರೆ ತಳಿಯ ಹೂಗಳ ತಳಿಗಳನ್ನು ಮಾಡು, ಚೆರಿ ಮಾಡು, ಬ್ಲ್ಯಾಕ್ಬೆರಿ ಮಾಡು, ಅದನ್ನು ಕ್ಲೈಮೇಟ್ ಕಡಿಮೆ ತಂಪಾದ ವಾತಾವರಣ ವೆದರ್ದಲ್ಲಿ ಪ್ರಮುಖವಾಗಿ ಇವನ್ನೆಲ್ಲ ಮಾಡಿರು. C4 type questions. Write a paragraph on each of the following. First question. Write a note of Burbank's early life. Burbank's early life ಹೇಗೆ ಇತ್ತು ನೋಟ್ ಬರೀರಿ ಅಂದರು, ಟಿಪ್ಪಣಿಯನ್ನು ಬರೀರಿ. Burbanks was born on 17 March 1849 and was brought up on a farm in the state of ಮುಚಾಸಾ ಸ್ಟೇಟ್ಸ್. ಅಂದರೆ ಮುಚಾಸಾ ಸ್ಟೇಟ್ಸ್ ಎಂಬ ಕ್ಯಾಲಿಫೋರ್ನಿಯಾ ಸ್ಟೇಟದಲ್ಲಿ ಫಾರ್ಮನ್ನು ತಯಾರು ಮಾಡಿದ್ರು. ಹಿ ವಾಸ್ ಆಲ್ ಆ್ಯಕ್ಟೆಡ್ ಟುವರ್ಡ್ಸ್ ದಿ ಇಯರ್ಸ್, ಬಟ್ ವೆನ್ ಹಿ ರೀಡ್ ಡಾರ್ವಿನ್ಸ್ ವೇರಿಯೇಷನ್ ಆಫ್ ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ಅಂಡರ್ ಡೊಮೆಸ್ಟಿಕೇಶನ್ಸ್, ಹಿ ಡಿಸೈಡೆಡ್ ಟು ಡಿವೋಟ್ಸ್ ಹಿಸ್ ಲೈಫ್ ಟು ಗ್ರೋ ನ್ಯೂ ವೆರೈಟೀಸ್ ಆಫ್ ಪ್ಲಾಂಟ್ಸ್. ಅಂದರೆ ಯಾವಾಗಲೂ ಡಾರ್ವಿನ್ರವರು ಸಸ್ಯ ಮತ್ತು ಪ್ರಾಣಿಗಳ ತಳಿಗಳು ಅಂತ ಪುಸ್ತಕವನ್ನು ಓದಿ ಅದರಿಂದ ಆಕರ್ಷಿತರಾಗಿ ಅವರೇ ತಮ್ಮ ಜೀವನವನ್ನು ನಾವು ಬೇರೆ ಬೇರೆ ತಳಿಗಳನ್ನ ನಿರ್ಮಾಣ ಮಾಡೋಕ್ಕೆ ಮುಡುಪಾಗಿಡಬೇಕು ಅಂತ ನಿರ್ಮಾಣಕ್ಕೆ ಬಂದರು. ಡಿಸ್ಕ್ರೈಬ್ ದಿ 3 ಟೆಕ್ನಿಕ್ಸ್ ಆನ್ ವಿಚ್ ಬರ್ಬ್ಯಾಂಕ್ಸ್ ಎಕ್ಸ್ಪೆರಿಮೆಂಟ್ ವೇರ್ ಬೇಸ್ಡ್. ಬೇರೆ ಬೇರೆ ರೀತಿಯ ವಿವಿಧ ತಂತ್ರಜ್ಞಾನಗಳನ್ನು, ಟೆಕ್ನಾಲಜಿಯನ್ನು, ಯಾವ ಟೆಕ್ನಿಕ್ಸನ್ನು ಯೂಸ್ ಮಾಡಿರು, ತಂತ್ರಗಳನ್ನು ಯೂಸ್ ಮಾಡಿರು. ದೇರ್ ಆರ್ 3 ಟೆಕ್ನಿಕ್ಸ್ ಆನ್ ವಿಚ್ ಹೀಸ್ ಎಕ್ಸ್ಪೆರಿಮೆಂಟ್ ವೇರ್ ಬೇಸ್ಡ್ ಆರ್. ಈಗ ಫಸ್ಟ್ ಟೆಕ್ನಿಕ್ ಹೋಗೋಣ. ಹಿ ವುಡ್ ಕಲೆಕ್ಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಡೊಮೆಸ್ಟಿಕ್ ಪ್ಲಾಂಟ್ಸ್ ಆ್ಯಂಡ್ ಬ್ರಿಂಗ್ ಇನ್ ಮೆನಿ ಫಾರಿನ್ ವೆರೈಟೀಸ್ ಆಫ್ ಪ್ಲಾಂಟ್ಸ್. When they were grown under different conditions, they would prove strong and plentiful and hard, or else show other changes or new qualities. ಬೇರೆ ಬೇರೆ ಡೊಮೆಸ್ಟಿಕ್ ಪ್ಲ್ಯಾಂಟ್ಗಳನ್ನು ಸಂಗ್ರಹ ಮಾಡಿ ಫಾರಿನ್ ಪ್ಲ್ಯಾಂಟ್ ಜೊತೆಗೆ ಸಂಕರಣ ಮಾಡಿ ಹೊಸ ತಳಿಗಳನ್ನು ವಿವಿಧ ರೀತಿಯ ಕಂಡೀಷನ್ದಲ್ಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥ, ಹಾರ್ಡ್ ಆಗಿರ್ತಕ್ಕಂಥ ವೆರೈಟಿ ಕ್ವಾಲಿಟಿಯ ತಳಿಗಳನ್ನು ನಿರ್ಮಾಣ ಮಾಡ್ಬೋದು ಅಂತ ಪ್ರೂವ್ ಮಾಡಿರು. ಇನ್ನು ಎರಡನೇ ಟೆಕ್ನಿಕ್ಸ್ ಏನಂದ್ರೆ, ಹಿ ಗ್ರೋ ಮೆನಿ ವೆರೈಟೀಸ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಬೈ ಚೇಂಜಿಂಗ್ ವಾಟರ್, ಫುಡ್ ಸಪ್ಲೈ ಆ್ಯಂಡ್ ಟೆಂಪ್ರೇಚರ್, ಲೈಟ್ ಆ್ಯಂಡ್ ಸ್ಪೇಸ್, ಅದರ್ ವೇರಿಯೇಷನ್ ಆ್ಯಕ್ಟಿವ್ ಬೈ ಕ್ರಾಸಿಂಗ್ ಪ್ಲಾಂಟ್ಸ್. ವಿವಿಧ ರೀತಿಯ ತಳೀಕರಣ ಸಂಕರಣ ಮಾಡಿ ಎರಡು ತಳಿಗಳ ಬೇರೆ ಬೇರೆ ಜಾತಿಯ ತಳಿಗಳನ್ನು ಕೂಡಿಸಿ ಹೊಸ ತಳಿಯ ಜಾತಿಯ ಸಸ್ಯ, ಹಣ್ಣುಗಳನ್ನು ಮತ್ತು ವೆಜಿಟೇಬಲ್ ತರಕಾರಿಗಳನ್ನು ರೂಪುಗೊಳಿಸೋಕೆ ಅದು ವಿಭಿನ್ನ ರೀತಿಯ ನೀರನ್ನು ಹೀರಿಕೊಳ್ಳತಕ್ಕಂಥದ್ದು, ಆಮೇಲೆ ವಿಭಿನ್ನ ರೀತಿಯ ಆಹಾರ ಸಂಗ್ರಹಣೆ ಆಗ್ತಕ್ಕಂಥದ್ದು, ಬೇರೆ ಬೇರೆ ತಾಪಮಾನದಲ್ಲಿ ಆಮೇಲೆ ಸೂರ್ಯನ ಬೆಳಕಿನಲ್ಲಿ ಬೆಳೀತಕ್ಕಂಥ ವಿವಿಧ ರೀತಿಯ ತಳಿಗಳನ್ನು ಅವರು ಸಂಕರ ತಳಿಗಳನ್ನು ನಿರ್ಮಾಣ ಮಾಡಿದ್ರು. ಇನ್ನು after the production of many varieties, Burbanks comes to final step, that was could recognize and select the plant which showed desirable changes. He could also choose them for further experiment. ಅಂದರೆ ಯಾವುದು ಪ್ರೊಡಕ್ಷನ್ನು ವೆರೈಟಿಯಾಗಿ ಕೊಡ್ತಿದ್ದು ಅಂಥ ತಳಿಗಳನ್ನು ಅವ್ರು ಫೈನಲ್ ಸ್ಟೆಪ್ಗೆ ತೆಗೆದುಕೊಂಡ್ರು. ಅದನ್ನು ಆಯ್ಕೆ ಮಾಡಿ ವಿವಿಧ ರೀತಿಯ ತಳಿಗಳ ಬದಲಾವಣೆ ಮಾಡಿ ಹೊಸ ಪ್ರಯೋಗಕ್ಕೆ ಅದನ್ನು ಬಳಕೆ ಮಾಡಿದ್ರು. ನೆಕ್ಸ್ಟ್ ಕ್ವೆಶನು, ಹೌ ಡಿಡ್ ಬುರ್ಬ್ಯಾಂಕ್ಸ್ ರಿಯಾಕ್ಟ್ ವೆನ್ ಸಮ್ ಆಫ್ ಹಿಸ್ ಎಫರ್ಟ್ಸ್ ಎಂಡೆಡ್ ಇನ್ ಫೇಲ್ಯೂರ್. ಅವರ ಭಾಳಷ್ಟು ಪ್ರಯೋಗವನ್ನು ಮಾಡಿದ ನಂತರ ಫೇಲ್ ಆದ ನಂತರ ಬರ್ನಾಕಲ್ ರಿಯಾಕ್ಟ್ ಹೆಂಗಿತ್ತು ಕೇಳಿದರು. ನ್ಯಾಚುರಲ್ ಮೆನಿ ಆಫ್ ಹಿಸ್ ಎಫರ್ಟ್ಸ್ ಎಂಡೆಡ್ ಇನ್ ಫೇಲ್ಯೂರ್. ಎಟ್ ಒನ್ ಟೈಮ್ಸ್ ಹಿ ಕ್ರಾಸ್ಡ್ ಎ ಟೊಮೆಟೊ ವಿತ್ ಪೊಟ್ಯಾಟೊ ಥ್ರೂ ವೆಜಿಟೇಬಲ್ ವಾಸ್. ಅಂದರೆ ಅವರು ಟೊಮೆಟೊ ಜೊತೆಗೆ ಪೊಟ್ಯಾಟೋನ ಮಾಡಿದ್ರು, ನಿರ್ಮಾಣ ಮಾಡಿ ಒಟ್ಟು ಒಂದು ಹೊಸ ವೆಜಿಟೇಬಲ್ ತಯಾರು ಮಾಡೋಕ್ಕೋದ್ರು, ಅದು ವಿಫಲ ಆಯಿತು. ಇನ್ನು ಹೆಕ್ಯಾಬ್ಲರಿ ಪಾಯಿಂಟ್ಸ್ಗೋಣ. ನೆಕ್ಸ್ಟ್ ಬರ್ತಕ್ಕಂಥ ಹೆಕ್ಯಾಬ್ಲರಿ V1 ಟೈಪ್ ಕ್ವಶನ್. ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ವಿತ್ ಮೋಸ್ಟ್ ಅಪ್ರೋಪ್ರಿಯೇಟ್ ಡಿಸ್ಕ್ರೈಬ್ ವರ್ಡ್ ಗಿವಿಂಗ್ ಇನ್ ದ ಬಾಕ್ಸ್ ಬಿಲೋ. ನೋಡಿರಿ, ಇಲ್ಲಿ ಆನ್ಸರನ್ನು ಕೊಡಲಾಗಿದೆ. ಫಸ್ಟ್ ಒನ್ನು ರಿಚ್ ಕಮ್ಯುನಿಟಿ, ಸೆಕೆಂಡ್ ಒನ್ನು ಡಿಸರ್ಟ್ ಸಾಯಿಲ್, ಥರ್ಡ್ ಒನ್ನು ವೈಟ್ ಬ್ಲ್ಯಾಕ್ ಬೆರಿ, fourth one thornless caucus, fifth one successful attempts, sixth one scientific failure. Next question,
Give below are some names, classified them into categories of flowers, fruits, and vegetables. You may consult a dictionary and encyclopedia if you need. The ಫ್ರೂಟ್ಸು ವೆಜಿಟೇಬಲ್ಸು ಫ್ಲವರನ್ನು ತಯಾರು ಮಾಡ್ಬೇಕಾದ್ರೆ ಡಿಕ್ಷನರಿಯನ್ನು ಎನ್ಸೈಕ್ಲೋಪೀಡಿಯಾ ಡಿಕ್ಷನರಿನ ಯೂಸ್ ಮಾಡಿ ನೀವು ಅವುಗಳನ್ನು ಗುಂಪು ಮಾಡಿ ಅಂದರು. ಇಲ್ಲಿ ಗುಂಪು ಮಾಡಿಕೊಳ್ಳಲಾಗಿದೆ. ಫಸ್ಟು ಫ್ರೂಟ್ಸಲ್ಲಿ ಬರ್ತಕ್ಕಂಥ ನೋಡೋಣ. ಆರೆಂಜ್, ಪ್ಲಮ್, ಮ್ಯಾಂಗೋ, ಬ್ಲ್ಯಾಕ್ಬೆರಿ, ಬನಾನಾ, ಚೆರ್ರಿ, ಆ್ಯಪಲ್, ಗ್ರೇಪ್ಸ್, ವಾಟರ್ ಮೆಲನ್, ಲೆಮನ್ ಇವೆಲ್ಲ ಫ್ರೂಟ್ಸಲ್ಲಿ ಬರ್ತಕ್ಕಂಥವು. ಇನ್ನು ತರಕಾರಿಗಳು ಬಂದಾಗ ಬ್ರಿಜಲ್, ಆಮೇಲೆ ಪೊಟ್ಯಾಟೊ, ಟೊಮೆಟೊ, ಕ್ಯಾರೆಟು. ಇನ್ನು ಫ್ಲವರ್ಸ್ ಅಂದಾಗ ಜಾಸ್ಮಿನಿ, ಲೋಟಸ್, ಆಮೇಲೆ ಶಾಸ್ತ್ರ, ಡೈಸಿ, ರೋಸ್, ಮ್ಯಾರಿಗೋಲ್ಡ್ ಇವೆಲ್ಲ ಬೇರೆ ಬೇರೆ ಫ್ಲವರ್ಸ್ ತಳಿಗಳನ್ನು ಇವರು ನಿರ್ಮಾಣ ಮಾಡಿರು. ಇಷ್ಟು ಈ ಘಟಕದ ಬಗ್ಗೆ ಇದೆ. ವಿದ್ಯಾರ್ಥಿಗಳು ಇವುಗಳ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದುವರೆಗೆ ನನ್ನ ಚಾನಲ್ನ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ. ಥ್ಯಾಂಕ್ ಯು ಟು ಒನ್ ಆ್ಯಂಡ್ ಆಲ್.